ನೆನಪ ಅವಿ 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 ಇದೇನೋ ಇದು ಅರಮನೆ ಅಂತ ಮನೆ ಇರುವಾಗ ಬಾಗ್ಲಲ್ಲಿ ಭಿಕ್ಷುಕರು ತರ ಮಲ್ಕೊಂಡಿದ್ದೀರಾ? ಇಲ್ಲ ನಾವು ಮಲ್ಕೊಳ್ಳೋದು ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ, ನಾವೇ ನಿಮ್ಮನ್ನ ಆಚೆ ಹಾಕಿದ್ವಿ ಅನ್ಕೊಳ್ಳಲ್ಲ. ಚೇಚೆ ಆ ತರ ಎಲ್ಲ ಏನೂ ಇಲ್ಲ. ಒಳಗಡೆ ತುಂಬಾ ಸೆಕೆಯಾಗಿರುತ್ತೆ. ನ್ಯಾಚುರಲ್ ಆಗಿ ಪ್ರಕೃತಿ ಮಧ್ಯೆ ಮಲ್ಗೋಣ ಅಂತ ಇಲ್ಲಿ ಬಂದು ಮಲಗಿರ್ತಾರೆ ಅಲ್ವಾ ಕನಕ? ಅದ್ ಹಾಗಲ್ಲ ಪ್ರಿಯಾ, ರಾತ್ರಿ ಒಂದ್ ಹೊತ್ತಲ್ಲಿ ಏನಾಯ್ತು ಅಂದ್ರೆ ಈಗ ನನ್ಗೆ ಅರ್ಥ ಆಯ್ತು ಬಿಡು ಕನಕ. ನೀನು ನಿದ್ದೆಲ್ಲಿ ಎದ್ದು ಬಂದು ಇಲ್ಲಿ ಮಲಗಿದ್ಯಾ, ನಿನ್ನನ್ನು ಹುಡ್ಕೊಂಡು ಅವಿನಾಶ್ ಬಂದಿದ್ದಾನೆ, ನಿನ್ನನ್ನು ಎಬ್ಸಕ್ ಮನ್ಸು ಬಾರ್ದೆ ನಿನ್ ಪಕ್ಕ ಮಲಗಿದಾನೆ. ಎಷ್ಟೇ ಆಗ್ಲಿ ಇವನು ಸತಿವ್ರತನಲ್ವಾ? ಇಲ್ಲ, ಆತರ ಏನೂ ಇಲ್ಲ ಕನಕ. ನಿಂಗೆ ಹೇಗೆ ಗೊತ್ತಾಗುತ್ತೆ? ನಿದ್ದೆಲಿ ಓಡಾಡೋದು ಬೇರೆಯವ್ರಿಗೆ ತಾನೇ ಗೊತ್ತಾಗುತ್ತೆ. ಓ ಅತ್ತೆ, ಕನಕನ್ಗೆ ನಿದ್ದೆಲಿ ಓಡಾಡೋ ಕಾಯಿಲೆ ಬೇರೆ ಇದೆಯಾ? ಕಾಯಿಲೆ ಅಂತ ಅಲ್ಲ, ಅವಾಗವಾಗ ಸುಮ್ನೆ ಹೀಗೆ ಓಡಾಡ್ತಾ ಇರ್ತಾಳ ಅಷ್ಟೆ. ಅಮ್ಮ ಏನಮ್ಮ ನೀನು ಹಾಗೆ ಮಾತಾಡ್ತಿಲ್ಲ. ಕನಕ ನಿದ್ದೆಯಲ್ಲಿ ಎದ್ದು ಬಂದಿದ್ದಲ್ಲ, ರಾತ್ರಿ ಏನಾಯ್ತು ಗೊತ್ತಮ್ಮ? ಅವೇ ನೀಲ್ಕಂಠ ಚಿತ್ರ ಕರ್ಕೊಂಡ್ ಬಂದು ಕನಕ ನಿದ್ದೆಯಲ್ಲಿ ಓಡಾಡೋದನ್ನ ಮಾತಾಡೋದನ್ನ ನಂಗೆ ತೋರಿಸಿದ್ದಾರೆ. ಈಗೇನು ಪ್ರಿಯಾ ಮನೇಲಿದ್ದಾಳೆ, ಅವಳಿಗೆ ಕನಕನ ಸಮಸ್ಯೆಗಳು ಗೊತ್ತಾಗ್ಬೇಕಾ? ಸುಮ್ನೆ ನಡಿ ಒಳಗಡೆ. ಅಯ್ಯೋ ಅದೆಲ್ಲ ಏನೂ ಇಲ್ಲಮ್ಮ. ರಾತ್ರಿ ಅತ್ತೆ ಮನೆಯಿಂದ ಫೋನ್ ಬಂದಿತ್ತು. ಸುಮಾರು ಸಲಿ ನಾನು ನಿಮ್ಗೆ ಫೋನ್ ಮಾಡಿದ್ವಿ. ಅಲ್ಲಿ ಏನಾಯ್ತು ಅಂದ್ರೆ ಅವೇ ಈಗ ಯಾವ ವಿಚಾರಣೆನೂ ಬೇಡ ಅಂತ ಹೇಳದ್ನಲ್ಲ, ನೀನ್ ಎಲ್ಲಿ ಹೋಗಿದೆ ಅಂತ ನಾವೇನಾದ್ರು ಕೇಳಿದ್ವಾ? ಸುಮ್ನೆ ಸುಳ್ಳು ಹೇಳ್ಬೇಡ. ನೀವ್ ಮೆಟ್ಲು ಮೇಲೆ ಮಲ್ಕೊಂಡಿದ್ ಮಾತ್ರಕ್ಕೆ ಪ್ರಪಂಚ ಏನ್ ಮುಳುಗೋಗಿಲ್ಲ. ನಡೀರಿ ಒಳಗಡೆ. ನೀಲ್ಕಂಠ, ಚಿತ್ರ, ಪ್ರಿಯಾ, ನೀವು ಅಷ್ಟೇ ಕಡ್ಡಿನ ಗುಡ್ಡ ಮಾಡಬೇಡಿ. ನಡೀರಿ. ಕನಕ, ನೀನಾ? ಬಾಮ್ಮ ಬಾ. ಕೂತ್ಕೋ. ಕನಕ, ನೀನ್ ಬಂದು ಸದ್ ಕೇಳಿ ನನ್ಗಂತೂ ಒಂದ್ ಕ್ಷಣ ಮೋಹನೇ ಬಂದಾಗೋಯ್ತು. ಚಿಕ್ಕಪ್ಪನೂ ಬರ್ತಾರೆ ಬಿಡಿ ಚಿಕ್ಕಮ್ಮ. ಯಾವಾಗ ಬರ್ತಾರೆ ಕನಕ? ಏನ್ ಬರ್ತಾರೋ ಏನೋ, ನನ್ಗಂತೂ ಕಾದು ಕಾದು ಸಾಕಾಗ್ಬಿಟ್ಟಿದೆ. ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ. ತಗೊಳ್ಳಿ, ನಿಮ್ಗೆ ಅಂತಾನೆ ತಿಂಡಿ ತಂದಿದ್ದೀನಿ. ನೀವೇನು ಮಾಡ್ಕೊಂಡಿರಲ್ಲ ಅಂತ ನನ್ಗೆ ಗೊತ್ತಿತ್ತು. ಕನಕ ಬೇಡಮ್ಮ, ತೆಗಿಬೇಡ. ಮೋಹನ್ ಬರೋ ತನಕ ನನ್ ಗಂಟ್ಲಲ್ಲಿ ಒಂದ್ ತುತ್ತು ಇಳಿಯಲ್ಲ. ನೆನ್ನೆ ನಿನ್ ಬಲ್ವಂತ ಒಂದ್ ಸ್ವಲ್ಪ ತಿಂದೆ ಅಷ್ಟೇ. ನನ್ ಕೈಲಿ ತಿನ್ನಕ್ಕಾಗಲ್ಲಮ್ಮ, ದಯವಿಟ್ಟು ಬಲ್ವಂತ ಮಾಡ್ಬೇಡ. ಸರಿ ಚಿಕ್ಕಮ್ಮ, ನಾನು ನಿಮ್ಮನ್ನ ಬಲವಂತ ಮಾಡಲ್ಲ. ಫೋನ್ ಏನಾದ್ರೂ ಬಂದಿತ್ತಾ? ಒಂದು ಸುಳಿವೂ ಇಲ್ಲ ಕನಕ. ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಫೋನ್ನ ಮುಂದೆ ಇಟ್ಕೊಂಡು ಕಾದಿದ್ದೀನಿ. ಒಂದ್ ಫೋನು ಬಂದಿಲ್ಲ. ನನಗ್ ತುಂಬಾ ಭಯ ಆಗ್ತಿದೆ. ಕನಕ ಬಾಮ್ಮ, ನಾವಿಬ್ರೆ ಹೋಗಿ ಮೋಹನ್ನ ಎಲ್ಲಾದ್ರೂ ಹುಡ್ಕೋಣ.
ಎಲ್ಲಾದ್ರೂ ಅಂದ್ರೆ ಎಲ್ಲಿ ಚಿಕ್ಕಮ್ಮ? ಅವ್ರು ಇಂಥ ಕಡೆ ಹೋಗಿದ್ದು ವಾಪಸ್ ಬಂದಿಲ್ಲ ಅಂದ್ರೆ ಹೋಗಿ ವಿಚಾರಿಸ್ಬೋದು. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ಆಫೀಸ್ಗೂ ಹೋಗಿಲ್ಲ ಅಂತೀರಿ, ಮತ್ತೆಲ್ಲಿ ಹುಡ್ಕೋದು? ಎಲ್ಲಾದ್ರೂ ಹೋಗಿ ಹುಡ್ಕೊಳ ಕನಕ. ನನ್ ಕೈಲಿ ಏನು ಮಾಡದೆ ಮನೇಲಿ ಕೂತ್ಕೊಳಕ್ ಆಗ್ತಿಲ್ಲ. ನನ್ಗೆ ಒಳ್ಳೆ ಮುಳ್ ಮೇಲೆ ಕೂತಾಗ ಆಗ್ತಿದೆ. ಎಲ್ಲಾದ್ರೂ ಹೋಗಿ ಹುಡ್ಕೊಳಪ್ಪ ಅಮ್ಮ. ಎಲ್ಲಾದ್ರೂ ಅಂದ್ರೆ ಎಲ್ಲಿ ಅಂತ ನಮ್ ಪ್ರಯತ್ನ ಸಂತೆಲಿ ಸೂಜಿ ಹುಡುಕ್ದಾಗತ್ತೆ. ಇವತ್ತೊಂದಿನ ಕಾದ್ ನೋಡೋಣ ಚಿಕ್ಕಮ್ಮ. ಅವ್ರು ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ಇಲ್ಲ ಕನಕ, ಮೋಹನ್ ಏನೋ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೇನೋ ಆಗಿದೆ. ಅವ್ರ ಮೊದ್ಲೇ ಹಾರ್ಟ್ ಪೇಷಂಟ್. ಅವ್ರ ಮಾತ್ರೆ ಕೂಡ ತಗೊಂಡು ಹೋಗಿಲ್ಲ. ಕನಕ, ಮೋಹನ್ಗೇನಾದ್ರೂ ಆಗ್ಬಿಟ್ರೆ ನಾನಂತೂ ಬದುಕಿರಲ್ಲಮ್ಮ. ನಾನಂತೂ ಬದುಕಿರಲ್ಲ. ಅಳ್ಬೇಡಿ ಅಮ್ಮ, ಸಮಾಧಾನ ಮಾಡ್ಕೊ. ಮೋಹನ್ ನಿನ್ಗೋಸ್ಕರನಾದ್ರೂ ವಾಪಸ್ ಬರ್ಲೇಬೇಕು ಕನಕ. ಹೆತ್ತಪ್ಪ ಆಗಿ ನಿನಗ್ ಒಂದಿನನೂ ಅಪ್ಪನ ಪ್ರೀತಿ ಹಂಚದೆ ಎಲ್ಲಿಗೆ ಹೋಗ್ತಾರೆ ಅವರು? ಹೋಗಕ್ ನಾನ್ ಬಿಟ್ಬಿಡ್ತೀನ ಅಮ್ಮ. ಅಪ್ಪ ಎಲ್ಲೇ ಇದ್ರು ನಾನು ಹುಡುಕ್ತೀನಿ. ಚಿಕ್ಕಮ್ಮ, ನೀವೇನು ಯೋಚನೆ ಮಾಡ್ಬೇಡಿ. ನಾವೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಹ, ಮೊದ್ಲು ಆ ಕೆಲಸ ಮಾಡು ಕನಕ. ರೀ, ಚಿಕ್ಕಪ್ಪ ಇನ್ನು ಮನೆಗ್ ಬಂದಿಲ್ಲ. ಅವ್ರು ಯಾವ ಸುಳಿವೂ ಇಲ್ಲ. ಇನ್ನು ತಡ ಮಾಡೋದು ಸರಿ ಅಲ್ಲ ಅನ್ಸುತ್ತೆ. ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ನನ್ ಚಿಕ್ಕಪ್ಪನ ಫೋಟೋ ತಗೊಂಡು ಈಗ್ಲೇ ಬರ್ತೀನಿ. ನೀವು ಸ್ಟೇಷನ್ ಹತ್ರ ಬಂದ್ಬಿಡಿ. ಸರಿ ಚಿಕ್ಕಮ್ಮ, ಚಿಕ್ಕಪ್ಪನ ಒಂದು ಫೋಟೋ ಕೊಡಿ. ಈಗ್ಲೇ ತಂದೆ. ತಗೊಳಮ್ಮ. ಸರಿ ಚಿಕ್ಕಮ್ಮ, ನಾನು ಹೋಗಿ ಬರ್ತೀನಿ. ಚಿಕ್ಕಪ್ಪ ಸಿಕ್ಕೇ ಸಿಗ್ತಾರೆ. ಮೊದಲು ನೀವು ತಿಂಡಿ ತಿನ್ನಿ. ಹಲೋ. ಹಾಯ್ ಪ್ರಿಯಾ, ನಾನ್ ಮಧು. ನೀನಾ? ಇಲ್ಲಿರೋರ್ ಕಾಟನೆ ಸಾಕಾಗಿದೆ. ನೀನೊಬ್ಳು ಕಮ್ಮಿ ಆಗಿದೆ. ಯಾಕೆ ಪ್ರಿಯಾ, ಏನಾಯ್ತು? ರಾತ್ರಿನೂ ನಿದ್ದೆ ಇಲ್ಲ, ಬೆಳಗ್ಗೆನೂ ನಿದ್ದೆ ಇಲ್ಲ. ಏನು ಫೋನ್ ಮಾಡಿದ್ದು? ಓಹೋ, ಹಗ್ಲು ರಾತ್ರಿ ಗಂಡ ಹೆಂಡತಿ ಒಬ್ರನ್ನೊಬ್ರು ಬಿಟ್ಟಿರ್ದಿರೋಷ್ಟು ಪ್ರೀತಿ ಮಾಡ್ತಿದ್ದೀರಾ ಅನ್ನಿ. ಹಾಗಂದ್ರೆ ನಾನ್ ಹೇಳಿದ ಮಾತುಗಳೆಲ್ಲ ಗೋರ್ಕಲ್ ಮೇಲೆ ಮಳೆ ಉಯ್ದಂತಾಯ್ತು ಅನ್ನು. ಪ್ರೀತಿನೂ ಇಲ್ಲ, ಪ್ರೇಮನೂ ಇಲ್ಲ. ರಾತ್ರಿ ಎಲ್ಲ ಮಾಟ ಮಂತ್ರ ಮಾಡ್ಸೋರ್ ಕಾಟ ಆದ್ರೆ ಬೆಳಗ್ಗೆಲ್ಲ ನಿನ್ನಂತವ್ರ ಕಾಟ. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡೋದಿಲ್ಲ. ಮಾಟ ಮಂತ್ರದ ಕಾಟನ ಅಲ್ಲ ಕಣೆ, ನೀನೇ ನಿನ್ ಮೈ ಮಾಡ್ತಿಂದ ಎಲ್ಲರನ್ನೂ ಟ್ರ್ಯಾಪ್ ಮಾಡೋಳ್ ತರ ಇದ್ಯಾ. ನಿನ್ಗ್ಯಾರ ಮಾಟ ಮಂತ್ರ ಮಾಡಿಸ್ತಾರೆ? ಇನ್ಯಾರು? ಆ ಕನಕ. ದಿನ ಅರ್ಧ ರಾತ್ರಿಲಿ ಗಂಡನ್ ಕರ್ಕೊಂಡು ಹೊರಗಡೆ ಹೋಗ್ತಾಳೆ. ಅದ್ ಎಲ್ಲಿ ಹೋಗ್ತಾಳೋ, ಏನ್ ಮಾಡ್ತಾಳೋ ಒಬ್ರಿಗೂ ಗೊತ್ತಿಲ್ಲ. ಈ ಮನೇಲಿ ಒಬ್ಬೊಬ್ರು ಒಂದೊಂದ್ ತರ. ಯಾರಾದ್ರೂ ನಕ್ಸಲೇಟ್ ಸಿಕ್ಕ್ರೆ ಒಂದಿಷ್ಟು ಬಾಂಬ್ ತಂದು ಒಬ್ಬೊಬ್ರು ಡಮಾರ್ ಅನ್ಸ್ಬಿಡೋಣ ಅನ್ಸ್ಬಿಟ್ಟಿದೆ. ಯಾಕೆ ನಗ್ತಾ ಇದ್ಯಾ? ಮತ್ತೆ ನಗ್ದೆ ಇನ್ನೇನ್ ಮಾಡ್ಲಿ? ನಾವ್ ಹೆಣ್ಮಕ್ಳು ಮನೆ ಮನ್ಸ್ನ ಡಮಾರ್ ಅನ್ಸೋದಿಕ್ಕೆ ಹೊರಗಡೆಯಿಂದ ಬಾಂಬ್ ತರ್ಬೇಕಾ? ಮತ್ತಿನ್ನೇನು, ಮನೇಲೆ ಬಾಂಬ್ ಸಿಗತ್ತಾ? ಹೌದು ಪ್ರಿಯಾ, ಮನೇಲೆ ಬಾಂಬ್ ತಯಾರು ಮಾಡ್ಬೇಕು. ಏನೇ ನಿನ್ ಮಾತಿನ ಅರ್ಥ? ಹೌದು ಪ್ರಿಯಾ, ನಿಮ್ ಮತ್ತೆ ನ್ಯೂಕ್ಲಿಯರ್ ಬಾಂಬು, ಚಿತ್ರ ಹೈಡ್ರೋಜನ್ ಬಾಂಬು, ನೀಲ್ಕಂಠ ಟೈಮ್ ಬಾಂಬು, ಇನ್ ಕನಕ ಪೆಟ್ರೋಲ್ ಬಾಂಬ್, ನಿನ್ ಗಂಡ ಆಟಮ್ ಬಾಂಬ್. ಎಲ್ಲರೂ ಒಂದೊಂದು ಬಾಂಬ್ಗಳು. ಯಾವ ಟೈಮ್ಗೆ ಯಾರ ಮೇಲೆ ಯಾವ ಬಾಂಬ್ ಹಾಕ್ಬೇಕು ಅಂತ ಗೊತ್ತಿದ್ರೆ ಸಾಕು. ಅದಕ್ಕೆ ಹೊರಗಡೆಯಿಂದ ಯಾಕೆ ಬಾಂಬ್ಗಳನ್ನ ತರಬೇಕೋ?
ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಪ್ರಿಯಾ, ಯಾರ ಮೇಲೆ ಯಾವ ಬಾಂಬ್ ಬೇಕಾದ್ರೂ ಹಾಕೋ, ಆದ್ರೆ ಶ್ರೀಕಾಂತ್ ಮೇಲೆ ಮಾತ್ರ ಯಾವ ಬಾಂಬು ಹಾಕ್ಬೇಡ. ಅವ್ರನ್ನ ಮದ್ವೆ ಆಗ್ಲಿಲ್ಲ ಅಂದ್ರು 5 ನಿಮಿಷ ಅವ್ರ ಜೊತೆ ಹಸೆಮಣೆ ಮೇಲೆ ಕೂತಿದ್ನಲ್ವಾ, ಅದಕ್ಕೆ ಅವರು ನನ್ನೋರು ಅನ್ನೋ ಸಾಫ್ಟ್ ಕಾರ್ನರ್. ಏ ಮಧು, ಈಗ ಹಾಕ್ತಿಲ್ಲ, ಇದೇ ದೊಡ್ಡ ಬಾಂಬ್. ಇಡೇ ಫೋನು. ಅಂತೂ ಗೊತ್ತಾಗೋಯ್ತಾ? ಹೆದರ್ಕೋಬೇಡ, ಇದು ಹುಸಿ ಬಾಂಬ್, ಐ ಮೀನ್ ಫೇಕ್ ಬಾಂಬ್. ಇವ್ರ ಹೆಸರೇನಂದ್ರಿ? ಮೋಹನ್ ರಾಮ್ ಅಂತ. ಏನಾಗ್ಬೇಕು ಇವ್ರು ನಿಮ್ಗೆ? ಅವ್ರು ನನಗೆ ಅಪ್ಪ, ಚಿಕ್ಕಪ್ಪ ಆಗ್ಬೇಕು, ಇವ್ರಿಗೆ ಮಾವ ಆಗ್ಬೇಕು. ಯಾವಾಗಿಂದ ಕಾಣ್ತಾ ಇಲ್ಲ ಅವರು? ನೆನ್ನೆ ಬೆಳಗ್ಗೆಯಿಂದ ಇನ್ಸ್ಪೆಕ್ಟರ್. ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ನೆನ್ನೆ ಬೆಳಗ್ಗೆ ಆಫೀಸ್ಗೆ ಅಂತ ಹೊರಟಿದ್ರಂತೆ, ಅದೇ ಕೊನೆ. ಆಮೇಲೆ ಅವ್ರನ್ನ ಯಾರೂ ನೋಡಿಲ್ಲ. ಆಫೀಸ್ ರೀಚ್ ಆಗಿದ್ರಂತ? ಇಲ್ಲ ಇನ್ಸ್ಪೆಕ್ಟರ್, ಅವ್ರ ಆಫೀಸ್ಗೆ ಹೋಗಿಲ್ಲ. ಅವ್ರು ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಆಗದೆ ಇರೋರು ಯಾರಾದ್ರೂ ಇದ್ದಾರಾ? ನನಗ ವಿಷಯ ಗೊತ್ತಿಲ್ಲ ಇನ್ಸ್ಪೆಕ್ಟರ್. ಅವ್ರಿಗೆ ತುಂಬಾ ಸ್ವಾಭಿಮಾನ, ಹಠ ಇತ್ತು. ಕೆಲವು ಸರಿ ಹಿಂದೆ ಮುಂದೆ ನೋಡದೆ ಒಟ್ಟಾಗಿ ನಡ್ಕೋತಿದ್ರು. ಆಮೇಲೆ ಅವರೇ ಪಶ್ಚಾತ್ತಾಪ ಪಡ್ತಾ ಇದ್ರು. ಮನೆಯಿಂದ ಹೊರಟಿದ್ದಾರೆ, ಆಫೀಸ್ಗೆ ಹೋಗಿಲ್ಲ. ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂತೀರ, ದಾರಿ ಮಧ್ಯೆ ಕಿಡ್ನಾಪ್ ಆಗಿರ್ಬೋದಲ್ಲ? ಅವರು ಯಾವ ಕಾರಲ್ಲಿ ಹೋಗಿದ್ದು? ಮಾಮೂಲಿ ತಮ್ಮ ಇನೋವಾ ಕಾರಲ್ಲೇ ಹೋಗಿದ್ರಂತೆ. ಬಟ್ ವಿಚಿತ್ರ ಏನು ಅಂದ್ರೆ ಕಾರ್ ಮನೆ ಮುಂದೆ ನಿಂತಿದ್ದಂತೆ. ವಾಟ್? ಕಾರು ಮನೆ ಮುಂದೆ ನಿಂತಿದ್ಯಾ? ಹೌದು ಇನ್ಸ್ಪೆಕ್ಟರ್. ಅವ್ರು ಯಾವಾಗ ಹೋದ್ರು, ಯಾವಾಗ ವಾಪಸ್ ಬಂದ್ರು ಅಂತ ನಮ್ ಚಿಕ್ಕಮ್ಮಂಗೆ ಗೊತ್ತಿಲ್ಲ. ಕಾರ್ ಮನೆ ಮುಂದೆ ನಿಂತಿದೆ ಅಂತ ಗೊತ್ತಾಗಿದ್ದು ಯಾವಾಗ? ನಿನ್ನೆ ರಾತ್ರಿ ಇನ್ಸ್ಪೆಕ್ಟರ್. ಐಸಿ, ಇದು ತುಂಬಾ ನಿಗೂಢ ಅನ್ನಿಸ್ತಾ ಇದೆ. ಕಿಡ್ನಾಪ್ ಮಾಡಿದವರು ಕಾರ್ ತಗೊಂಬಂದು ಮನೆ ಮುಂದೆ ನಿಲ್ಸೋಗ್ತಾರೆ ಅಂತ ಹೇಳಕ್ಕಾಗಲ್ಲ. ಇನ್ಸ್ಪೆಕ್ಟರ್, ಅವರು ಕಿಡ್ನಾಪ್ ಆಗಿಲ್ಲ ಅಂತ ಅನ್ಸುತ್ತೆ. ಹೇಗೆ ಹೇಳ್ತೀರಾ? ಮಾವ ಕಾಣೆಯಾಗಿ 24 ಗಂಟೆ ಮೇಲಾಗಿದೆ ಇನ್ಸ್ಪೆಕ್ಟರ್. ಯಾರಾದ್ರೂ ಅವ್ರನ್ನ ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡಿದ್ದೇ ಆಗಿದ್ರೆ ಇಷ್ಟೊತ್ತಾಗ್ಲೇ ತಮ್ಮ ಡಿಮ್ಯಾಂಡ್ಸ್ನ ಅವರು ಇಡ್ತಿದ್ರು. ಆತರ ಯಾವುದೇ ಫೋನ್ ನಮ್ಮ ಅತ್ತೆಗೆ ಇದುವರೆಗೂ ಬಂದಿಲ್ಲ. ಹಾಗಿದ್ಮೇಲೆ ಯಾರು ಅವ್ರನ್ನ ದುಡ್ಡಿಗೋಸ್ಕರ ಒತ್ತಾಯಿಸಿರಲ್ಲ. ಅದು ನಿಜಾನೇ. ಅವರು ಬೇರೆ ಎಲ್ಲಾದ್ರೂ ಹೋಗಿರ್ಬೋದಲ್ಲ? ಆತರ ಎಲ್ಲಾದ್ರೂ ಹೋಗಿದ್ದಿದ್ರೆ ನಮ್ಮ ಅತ್ತೆಗೆ ಹೇಳ್ಬಿಟ್ಟೆ ಹೋಗ್ತಿದ್ರು ಇನ್ಸ್ಪೆಕ್ಟರ್. ಅತ್ತೆ ಎಲ್ಲ ಕಡೆ ವಿಚಾರಿಸಿದಾರಂತೆ. ಆಫೀಸ್ನಲ್ಲಿ, ಕಾರ್ಪೊರೇಟ್ ಆಫೀಸ್ನಲ್ಲಿ, ಫ್ಯಾಕ್ಟ್ರಿ ಸೈಟ್ಸ್ನಲ್ಲೂ ಇಲ್ವಂತೆ. ಇವನ್ ಕಂಪ್ನಿ ಗೆಸ್ಟ್ ಹೌಸ್ನಲ್ಲೂ ಇಲ್ವಂತೆ. ಅವ್ರಿಗೆ ಫೋನ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಬರ್ತಿದೆ ಇನ್ಸ್ಪೆಕ್ಟರ್. ಮನೇಲಿ ಏನಾದ್ರೂ ಘಟನೆ ನಡೆದಿತ್ತಾ? ಅಂದ್ರೆ ಈ ಚಿಕ್ಕ ಪುಟ್ಟ ಜಗಳ, ಈ ಮನಸ್ತಾಪ, ಆತರ ಯಾವ್ದಾದ್ರು? ಇಲ್ಲ ಇನ್ಸ್ಪೆಕ್ಟರ್, ಆ ಥರದ್ದೇನೂ ನಡೀತಿಲ್ಲ. ನಮಗ್ ತುಂಬಾ ಗಾಬರಿ ಆಗ್ತಿದೆ. ನಮ್ ಚಿಕ್ಕಮ್ಮ ಅಂತೂ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಆದಷ್ಟು ಬೇಗ ಅವ್ರು ಎಲ್ಲಿದ್ದಾರೆ ಅಂತ ಪತ್ತೆ ಮಾಡಿ. ಓಕೆ, ಒಂದು ಕಂಪ್ಲೇಂಟ್ ಬರ್ಕೊಡಿ, ನಾವು ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡ್ತೀವಿ. ಹಾಗೆ ಆ ಫೋನ್ ನಂಬರು ಮತ್ತೆ ಕಾರ್ ನಂಬರು 2 ಬರೀರಿ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ, ಒಂದ್ಸರಿನೂ ಅಪ್ಪ ಅಂತ ಬಾಯಿ ತುಂಬಕ್ ಹೋಗ್ಲಿಲ್ಲ. ಅಷ್ಟರಲ್ಲಿ ಅವ್ರು ಕಣ್ಮರ ಆಗ್ಬಿಟ್ರಲ್ಲ. ಕನಕ, ಏನ್ ಹೇಳ್ತಿದ್ಯಾ ನೀನು? ಅದೇ ರೀ, ಪ್ರಿಯಾನ ಈ ಮನೆಗ್ ತುಂಬಿಸ್ಕೊಂಡ್ಮೇಲೆ ಮೊಹನ್ ರಾಮ್ ಚಿಕ್ಕಪ್ಪ ಈ ಮನೆಗ್ ಬಂದೇ ಇಲ್ಲ. ಪ್ರಿಯಾನು ಒಂದ್ಸರಿನೂ ಅವ್ರನ್ನ ಅಪ್ಪ ಅಂತ ಕೂಗಿದ್ ಕೇಳಲೇ ಇಲ್ಲ. ಅಷ್ಟರಲ್ಲೇ ಅವ್ರ ಪತ್ತೆನೇ ಇಲ್ದ ಹಾಗೆ ಹೊರಟೋದ್ರಲ್ಲ, ಅದಕ್ಕೆ ಹಾಗಂದೆ ಅಷ್ಟೆ. ನಿನ್ನಂತ ತುಡಿಯೋ ಮನ್ಸು ಅವಳಿಗಿಲ್ವಲ್ಲ ಕನಕ.
ಅವಳಿಗೇನಾದ್ರೂ ಅಪ್ಪ ಕಾಣೆ ಆಗಿದ್ರನ್ನೋ ಆತಂಕ ಸ್ವಲ್ಪನಾದ್ರೂ ಇದೆಯಾ? ನಮ್ಗೇನೋ ಆ ಪ್ರಿಯನ್ ಬದಲು ನೀನಾದ್ರೂ ನಮ್ಮ ಅತ್ತೆ ಮಗಳಾಗಬಾರ್ದ ಅನ್ಸ್ತಿದೆ. ನೀನೇ ಹೇಳು ಕನಕ, ಇವಳು ಮಾಡ್ತಿರೋದು ಸರಿನಾ? ಹೆಣ್ಮಕ್ಳು ತೋರ್ ಮನೆ ಬಿಟ್ಟು ಬಂದ್ರೆ ತಿಂಗ್ಳಾನ್ಗಟ್ಲೆ ಕಣ್ಣೀರ್ ಸೂಸ್ತಾರೆ. ಇವಳು ಯಾವ ತರ ಒಂದ್ ಹನಿ ಕಣ್ಣೀರ್ ಹಾಕಿದಾಳ? ಈಗ ಸ್ವಂತ ಅಪ್ಪ ಮನೆಗ್ ಬಂದಿಲ್ಲ ಅಂದ್ರೂ ಇವಳು ಯಾವ ತರ ದುಃಖನೂ ಇಲ್ಲ. ಇಲ್ಲ ರೀ, ಪ್ರಿಯಾ ಮಾಡ್ತಿರೋದೇ ಸರಿ ಅನ್ಸತ್ತೆ. ನಾವೇ ಸುಮ್ಮನೆ ಅನಗತ್ಯವಾಗಿ ಟೆನ್ಷನ್ ಮಾಡ್ಕೋತಿದೀವ ಅಂತ. ಏನ್ ಕನಕ, ಈ ವಿಷಯದಲ್ಲೂ ನಿನ್ನ ಒಳ್ಳೆ ವಯಸ್ಕೊಂಡು ಮಾತಾಡ್ತಿದ್ಯಲ್ಲ? ಅಪ್ಪ ಮನೆಗ್ ಬಂದಿಲ್ಲ ಅಂದ್ರೆ ಮಗಳು ಕೇರೆ ಮಾಡ್ತಾ ಇರ್ತಾರೆ, ಹೃದಯ ಇಲ್ದಿರ್ತಾರ ನಡ್ಕೊಳಕ್ ಸಾಧ್ಯನಾ? ಇಲ್ಲ ರೀ, ಬಹುಶಃ ಹಿಂದೆ ಕೂಡ ಚಿಕ್ಕಪ್ಪ ಇದೇ ತರ ಕೆಲ್ಸದ ಮೇಲೆ ಮನೆ ಬಿಟ್ಟು ಹೋಗಿದ್ರು ಅಂತ ಕಾಣುತ್ತೆ. ಪ್ರಿಯಾಂಗದ್ ಗೊತ್ತಿರ್ಬೇಕು, ಅದಕ್ಕೆ ಅವಳು ಧೈರ್ಯವಾಗಿದ್ದಾಳೆ ಅನ್ಸತ್ತೆ. ಅದ್ ಹೇಗ್ ಸಾಧ್ಯ ಕನಕ? ಆತರ ಏನಾದ್ರು ಆಗಿದ್ರೆ ಅತ್ತೆ ಗೊತ್ತಿರ್ತಿರ್ಲಿಲ್ವಾ? ಅವ್ರ ಯಾಕಷ್ಟು ಧೈರ್ಯ ಕಳ್ಕೊತಿದ್ರು? ಹೌದು, ನೀವ್ ಹೇಳೋದೇ ಸರಿ. ಚಿಕ್ಕಮ್ಮ ಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗ್ತದೆ. ಊಟ ತಿಂಡಿ ಯಾವುದು ಬೇಡ. ಸಮಾಧಾನ ಮಾಡ್ಕೋ ಕನಕ. ಅವರು ನಂಗೆ ಸ್ವಂತ ಅತ್ತೆ ಅಲ್ವಾ? ಅದು ಅಲ್ಲದೆ ಅತ್ತೆ ಮಾವ ಅನ್ನೋ ಸಲಹೆ ಪ್ರೀತಿಯಿಂದ ವಂಚಿತನಾಗಿ ದೂರ ಇದ್ದ. ಮೊನ್ನೆ ತಾನೇ ಅವ್ರ ಹತ್ರ ಆಗಿದ್ದಾರೆ. ಈಗ ಅವ್ರ ಪರಿಸ್ಥಿತಿ ಹೀಗಾಗಿದೆ ಅಂದ್ರೆ ನನ್ನ ಮನ್ಸಿಗೂ ನೋವಾಗುತ್ತೆ ಅಲ್ವಾ? ಹೇಗಿದ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀವಿ. ಮಾವನ್ನ ಎಲ್ಲೇ ಇದ್ರು ಅವ್ರು ಹುಡ್ಕೊಂಡ್ ಬರ್ತಾರೆ. ಹೇಗೋ ಚಿಕ್ಕಪ್ಪ ಬೇಗ ಮನೆಗೆ ಬಂದ್ಬಿಟ್ರೆ ನನಗಷ್ಟೇ ಸಾಕು ಅನ್ನಿಸ್ತದೆ. ಖಂಡಿತ ಬರ್ತಾರೆ. ನೀನ್ ಮಲ್ಕೋ ಬಾ. ಚಿಕ್ಕಮ್ಮ, ಕನಕ ಬಾಮ್ಮ. ಚಿಕ್ಕಮ್ಮ ಏನಾದ್ರೂ ತಿಂದ್ರಾ? ಗಂಡನ್ನೇ ನುಂಗ್ಕೊಂಡು ಕೂತಿದ್ದೀನಿ ಅಂತ ಎಲ್ರೂ ಮಾತಾಡ್ಕೋತಿದ್ದಾರೆ. ಇನ್ನೇನ್ ತಿನ್ಲಮ್ಮ ನಾನು? ಚೇಚೆ, ಯಾಕೆ ಹಾಗೆಲ್ಲ ಅಂದ್ಕೋತೀರ ಚಿಕ್ಕಮ್ಮ? ನೀವ್ ಆ ಥರ ಕೆಟ್ಟೋರಲ್ಲ ಅಂತ ಎಲ್ರಿಗೂ ಗೊತ್ತು. ಕನಕ, ಇತ್ತೀಚೆಗೆ ಪ್ರಿಯನ್ ವಿಷಯಕ್ಕೆ ನನ್ಗೂ ಮೋಹನ್ಗೂ ತುಂಬಾ ಭಿನ್ನಾಭಿಪ್ರಾಯ ಬಂದಿತ್ತು. ಮನೆ ಮನಸ್ಸು ಎಲ್ಲ ಒಡೆದೋಗಿತ್ತು. ಒಂದೇ ಮನೇಲಿದ್ರು ಮನೆ ಮಧ್ಯೆ ಗೆರೆ ಹಾಕೊಂಡು ಬದುಕ್ತಿದ್ವಿ. ಇದು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗಿರ್ಬೇಕು. ಅದಕ್ಕೆ ಈಗ ಮೋಹನ್ ಮನೆ ಬಿಟ್ಟು ಹೋಗಿರೋದಕ್ಕೆ ನಾನೇ ಕಾರಣ ಅಂತ ಎಲ್ರೂ ಮಾತಾಡ್ಕೋತಿದ್ದಾರೆ. ಚಿಕ್ಕಮ್ಮ, ಇದೆಲ್ಲ ನಿಜನಾ? ಹೌದು, ಆದ್ರೆ ಅದೆಲ್ಲ ಸ್ವಲ್ಪ ದಿನ ಮಾತ್ರ. ನಮ್ಮ ಈಗೋಗೆ, ಸ್ವಾಭಿಮಾನಕ್ಕೆ ನಾವು ಕಿರ್ಚಾಡಿದ್ದು, ರೇಗಾಡಿದ್ದು. ಆದ್ರೆ ನಮ್ಮ ಅಂತರಂಗದಲ್ಲಿ ಒಬ್ಬರನ್ನೊಬ್ರು ನಾವು ಬಿಟ್ಟಿರಕ್ಕಾಗಲ್ಲ ಅಂತ ನಮಗ್ ಚೆನ್ನಾಗಿ ಗೊತ್ತಿತ್ತು. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಯಾವತ್ತೂ ಸತ್ತಿರ್ಲಿಲ್ಲ. ಎಲ್ಲ ಸರಿ ಹೋಗಿತ್ತು. ನಾವು ಮತ್ತೆ ಮೊದ್ಲಿನ ಹಾಗೆ ಆಗಿದ್ವಿ. ಮನೆ ಬಿಟ್ಟು ಹೋಗಿದ್ದಿ ನಾನು ಮೋಹನ್ ಅದೇ ಹೇಳಿದ್ದು. ಇಲ್ಲಿವರೆಗೂ ನಾವು ಬರೀ ಬೇರೆಯವ್ರಿಗೋಸ್ಕರನೇ ಬದುಕಿದ್ದಾಯ್ತು, ಇನ್ಮೇಲೆ ನಾವು ನಮ್ಗೋಸ್ಕರ ಬದುಕೋಣ ಅಂತ. ನನ್ನ ಸಂಕಟ ಯಾರಿಗ ಅರ್ಥ ಆಗ್ಬೇಕು? ಚಿಕ್ಕಮ್ಮ, ಯಾರೋ ಏನೋ ಮಾತಾಡ್ತಾರೆ ಅಂತ ನೀವ್ಯಾಕಷ್ಟು ತಲೆ ಕೆಡ್ಸ್ಕೋತೀರಾ? ತಲೆ ಕೆಡ್ಸ್ಕೊಂಡಿರೋದು ಯಾರೋ ಏನೋ ಅಂತಾರೆ ಅಂತಲ್ಲ, ನನ್ನ ಮಗಳೇ ನನ್ನನ್ನ ಬರಕೇಳ ಹಾಗೆ ನೋಡ್ಬಿಟ್ಲಲ್ಲ ಅಂತ. ಇಷ್ಟೆಲ್ಲ ನಡೆದಿದ್ದು ಪ್ರಿಯಾಳಿಂದಾನೆ. ಆದ್ರೆ ಅವಳೇ ಒಂದ್ಸಲನೂ ಇಲ್ಲಿಗೆ ಬಂದಿಲ್ಲ. ಒಂದ್ಸಲನೂ ಇಲ್ಲಿಗೆ ಬಂದು ಅಮ್ಮ ನೀನ್ ಹೇಗಿದೀಯ ಅಂತ ನನ್ನ ಕೇಳಿಲ್ಲ. ಚಿಕ್ಕಮ್ಮ, ಅವಳಿಗೆ ಶ್ರೀಕಾಂತ್ಗೆ ಚಿಕ್ಕಪ್ಪನ ವಿಷಯ ಹೇಗಿದೆ ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಾನೇ ಫೋನ್ ಮಾಡಿ ನಿಮ್ಮಪ್ಪ ಬಂದಿಲ್ಲ, ಎಲ್ಲಿ ಹೋದ್ರೋ ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಎಲ್ಲಿ ಹೋಗ್ತಾರೆ, ಬರ್ತಾರೆ, ನನ್ನನ್ನು ಡಿಸ್ಟರ್ಬ್ ಮಾಡ್ಬೇಡ ಅಂತ ಫೋನ್ ಇಟ್ಬಿಟ್ಲು. ಆಮೇಲೆ ಒಂದ್ಸಲನು ಏನಾಯ್ತು, ಅಪ್ಪ ಬಂದ್ರ ಅಂತ ವಿಚಾರಿಸಿಲ್ಲ ಅವಳು. ಎಂಥ ಮಗಳೇ ಅವಳು? ಹಾಗಲ್ಲ ಚಿಕ್ಕಮ್ಮ,
ಅವಳಿಗೆ ವಿಷಯ ಎಷ್ಟು ಸೀರಿಯಸ್ ಆಗಿದೆ ಅಂತ ಗೊತ್ತಿಲ್ಲ. ಗಾಬರಿ ಆಗ್ತಾಳೆ ಅಂತ ನಾನೇ ಅವಳಿಗೆ ಹೇಳಲಿಲ್ಲ. ನಿಜವಾದ ಪ್ರೀತಿ ಇದ್ರೆ ಯಾರು ಏನು ಹೇಳ್ಬೇಕಾಗಿಲ್ಲ ಕನಕ. ಮೋಹನ್ ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಅಂಥವ್ರು ಯಾವ್ದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಅವಳಿಗೆ ಯಾವ್ದೋ ಒಂದು ಸಿಕ್ಸ್ತನ್ ಕಾಡ್ತಿತ್ತು. ಅವಳಿ ಓಡೋಡ್ ಬರ್ತಿದ್ಲು. ಆದ್ರೆ ಅವಳಿಗಂಥ ಮಮಕಾರ ಎಲ್ಲಿಂದ ಬರ್ಬೇಕು ಹೇಳು? ಹಾಗೇನಿಲ್ಲ ಚಿಕ್ಕಮ್ಮ, ಅವಳಾಗೆ ಬರ್ತಾಳೆ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಇಲ್ಲ ಕನಕ, ಅವಳು ಉದ್ದೇಶಪೂರ್ವಕವಾಗಿ ನನ್ ಮೇಲಿನ ದ್ವೇಷಕ್ಕೆ ಬಂದಿಲ್ಲ. ಅವಳು ಬರೋದು ಇಲ್ಲ ಬಿಡು. ದ್ವೇಷನಾ? ಚಿಕ್ಕಮ್ಮ, ನಿಮ್ಮೇಲೆ ಅವಳಿಗೇನು ದ್ವೇಷ? ಅದು ಸತ್ಯ ಗೊತ್ತಾಗೋಯ್ತಲ್ಲ, ಅದಕ್ಕೆ. ಕನಕ ಕನಕ